ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಕ್ಕಳನ್ನ ಬಲವಂತದಿಂದ ಹಾಸ್ಟೆಲ್ಗೆ ಸೇರಿಸೋ ಪೋಷಕರೇ ಇಲ್ಲಿ ನೋಡಿ. ಬಲವಂತದ ಶಿಕ್ಷಣದ ಹುಚ್ಚು ಮಕ್ಕಳ ಜೀವಕ್ಕೆ ತರುತ್ತೆ ಕುತ್ತು. ಇನ್ನು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕೆಂಬ ಹುಚ್ಚು ಮಕ್ಕಳ ಸಾವಿಗೆ ಕಾರಣವಾಗುತ್ತೆ. ಮಕ್ಕಳನ್ನ ಬಲವಂತದಿಂದ ಹಾಸ್ಟೆಲ್ಗೆ ಸೇರಿಸೋ ಮುನ್ನ ಪೋಷಕರೇ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕಂತ ಅಂದ್ರೆ ಬಲವಂತದ ಶಿಕ್ಷಣದ ಹುಚ್ಚು ಮಕ್ಕಳ ಜೀವಕ್ಕೆ ಕುತ್ತು ತರುತ್ತೆ. ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸಬೇಕೆಂಬ ಹುಚ್ಚು ಮಕ್ಕಳ ಸಾವಿಗೆ ಕಾರಣವಾಗುತ್ತೆ. ಇನ್ನು ಪೋಷಕರ ಒತ್ತಾಯದಿಂದ ಹಾಸ್ಟೆಲ್ ಸೇರುವ ಮಕ್ಕಳು ಆತ್ಮಹತ್ಯೆನ ಮಾಡ್ಕೊಳ್ತಾರೆ. ಪೋಷಕರನ್ನ ಬಿಟ್ಟು ಇರಲಾರದೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಧಾರವಾಡದಲ್ಲಿ ಒಂದೇ ವಾರದಲ್ಲಿ 2 ಬಾಲಕರು ಸುಸೈಡ್ ಮಾಡಿಕೊಂಡಿದ್ದಾರೆ. ಕಳೆದ ವಾರ ಹಂಚಿನಮನಿ ರೆಸಿಡೆನ್ಸಿ ಶಾಲೆಯಲ್ಲಿ ಬಾಲಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಇದು ಮಾಸುವ ಮುನ್ನವೇ ಮತ್ತೊಬ್ಬ ಖಾಸಗಿ ಶಾಲೆ ಬಾಲಕ ಸುಸೈಡ್ ಅನ್ನ ಮಾಡಿಕೊಂಡಿರುವಂತದ್ದು. ಶಾಲಾ ಕಟ್ಟಡದಿಂದ ಬಿದ್ದು ಬಾಲಕ ಸಾವು ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಶಿಕ್ಷಕರ ಅವಾಚ್ಯ ನಿಂದನೆ ಕಿರುಕುಳದಿಂದ ವಿದ್ಯಾರ್ಥಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ನವಲ್ಗುಂದ ವಿದ್ಯಾಜ್ಯೋತಿ ಶಾಲೆಯ ಆಕಾಶ್ 10 ವರ್ಷದ ನೀಲಣ್ಣನವರ್ ಸಾವು ಆಗಿದೆ. 4ನೇ ತರಗತಿಯಲ್ಲಿ ಆಕಾಶ್ ಓದ್ತಾ ಇದ್ದ. ಇನ್ನು ಹಾಸ್ಟೆಲ್ನಲ್ಲಿ ಇರಲು ಮನಸ್ಸಿಲ್ಲ, ಮನೆಗೆ ಹೋಗ್ತೀನಿ ಅಂತ ಹೇಳಿ ಆತ ಹೇಳ್ತಾ ಇದ್ದ. ಇದರಿಂದ ಕೋಪಗೊಂಡು ಬಾಲಕನಿಗೆ ನಿಂದಿಸಿ ಮುಖ್ಯ ಶಿಕ್ಷಕ ಹೊಡೆದಿದ್ದಾನೆ. ಇನ್ನು ಮುಖ್ಯ ಶಿಕ್ಷಕ ಭರತೇಶ್ ಕುರುಬರ್ ಎಂಬಾತ ಅವಾಚ್ಯವಾಗಿ ಆ ವಿದ್ಯಾರ್ಥಿಯನ್ನ ನಿಂದಿಸಿದ್ದಾನೆ. ಇದರಿಂದ ಮನನೊಂದು ಬಾಲಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋ ಆರೋಪ ಇಲ್ಲಿ ಕೇಳಿಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಶ್ರೀಧರ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಧರ್, ಈಗ ಶಾಲಾ ಕಟ್ಟಡದಿಂದ ಬಿದ್ದು ಒಬ್ಬ ಬಾಲಕ ಸಾವನ್ನಪ್ಪಿದ್ರೆ ಇನ್ನೊಬ್ಬ ಬಾಲಕ ಆತ್ಮಹತ್ಯೆಯನ್ನ ಕೂಡ ಮಾಡ್ಕೊಂಡಿದ್ದಾನೆ. ಇನ್ನು ಹಾಸ್ಟೆಲ್ಗೆ ಸೇರಿಸೋ ಮುನ್ನ ಪೋಷಕರು ಒಂದ್ ಸ್ವಲ್ಪ ನೋಡಿ ಮಾಡಿ ಹಾಸ್ಟೆಲ್ಗೆ ಸೇರಿಸಬೇಕಾಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ನಿಜವಾಗ್ಲೂ ಈಗಾಗಲೇ ಹಲವಾರು ದಿನಗಳಿಂದಲೂ ಕೂಡ ಒಂದ್ ರೀತಿಯಾಗಿ ಧಾರವಾಡ ವಿದ್ಯಾಕಾಶಿ ಅಂತಲೇ ಗುರುತಿಸಿಕೊಂಡಿರುವಂತ ಜಿಲ್ಲೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಒಂದೇ ವಾರದಲ್ಲಿ 2 ಮಕ್ಕಳು ಸುಸೈಡ್ ಅನ್ನ ಮಾಡ್ಕೊಂಡಿರೋದು ಪೋಷಕರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಒಂದು ಧಾರವಾಡದ ಹಂಚಿಮನೆ ಶಾಲೆಯಲ್ಲಿ 9ನೇ ತರಗತಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಇನ್ನು ನಿನ್ನೆ ಧಾರವಾಡ ಜಿಲ್ಲೆಯ ನವಲ್ಗುಂದ ಪಟ್ಟಣದಲ್ಲಿ ವಿದ್ಯಾಜ್ಯೋತಿ ಅನ್ನುವ ಶಾಲೆಯಲ್ಲಿ ರೆಸಿಡೆನ್ಸಿ ಶಾಲೆಯಲ್ಲಿ ಆಕಾಶ್ ಎನ್ನುವ ಬಾಲಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದು ಕೂಡ ಈ ಒಂದು ಪೋಷಕರು ಏನಿದ್ದಾರೆ ನನ್ನ ಮಕ್ಕಳು ಚೆನ್ನಾಗಾಗ್ಬೇಕು, ಚೆನ್ನಾಗಿ ಕಲಿಬೇಕು ಅನ್ನೋ ಕಾರಣಕ್ಕೆ ರೆಸಿಡೆನ್ಸಿಯಲ್ ಶಾಲೆಯಲ್ಲಿ ಬಿಟ್ಟು ಬರ್ತಾರೆ. ಆದ್ರೆ ಪೋಷಕರನ್ನ ದೂರ ಇರುವಂತ ವಿದ್ಯಾರ್ಥಿಗಳು ಅವ್ರನ್ನ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅನ್ನೋ ಕಾರಣಕ್ಕೆ ಪದೇ ಪದೇ ಒಂದು ಶಿಕ್ಷಕರನ್ನ ಕೇಳ್ತಾರೆ. ಆದ್ರೆ ಶಿಕ್ಷಕ ಏನ್ ಮಾಡ್ತಾನೆ, ಇಲ್ಲಿ ಭರತೇಶ್ ಅನ್ನುವಂತ ಶಿಕ್ಷಕ ಯಾವುದೇ ಕಾರಣಕ್ಕೂ ಅಂದ್ರೆ ಪೋಷಕರ ಜೊತೆ ಮಾತಾಡಕ್ಕೆ ಮಾಡೋದಿಲ್ಲ. ನೀನು ಇದ್ರಷ್ಟು ಸತ್ರಷ್ಟು ಅನ್ನೋ ಒಂದು ಅವಾಚ್ಯ ಶಬ್ದಗಳಿಂದ ಆ ಒಂದು ಆಕಾಶ್ ಎನ್ನುವ 9 ವರ್ಷದ ಬಾಲಕನಿಗೆ ನಿಂದಿಸ್ತಾರೆ. ಈ ನಿಟ್ಟಿನಲ್ಲಿ ಆ ಬಾಲಕನು ಕೂಡ ಎಷ್ಟೇ ಕೇಳ್ಕೊಂಡ್ರು ಕೂಡ ಆತನ ಒಂದು ಆಕ್ರಮಣಕ್ಕೆ ಯಾವುದೇ ರೀತಿಯಾಗಿ ಆ ಒಂದು ಏನು ಶಾಲೆಯ ಮುಖ್ಯ ಶಿಕ್ಷಕ ಅವ್ರು ಯಾವುದೇ ಕಾರಣಕ್ಕೂ ಮನೆ ಹಾಕೋದಿಲ್ಲ. ಹೀಗಾಗಿ ಆತ 2ನೇ ಅಂತಸ್ತಿನ ಕಟ್ಟಡಕ್ಕೆ ಹೋಗಿ ಅಲ್ಲಿಂದ ಹಾರಿ ಬಿದ್ದು ತನ್ನ ಆತ್ಮಹತ್ಯೆನ ಮಾಡ್ಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ನವಲ್ಗುಂದ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಅಷ್ಟೇ ಏನ್ ಈ ನಿಂದಿಸಿರುವಂತ ಮುಖ್ಯ ಶಿಕ್ಷಣ ವಿರುದ್ಧ ಕೂಡ ಈಗಾಗಲೇ ಕೇಸ್ ದಾಖಲಾಗಿರುವಂತ. ಸದ್ಯ ಈ ಒಂದೇ ವಾರದಲ್ಲಿ 2 ಈ ರೀತಿಯ ಬೆಳವಣಿಗೆ ಆಗಿರುವಂತದ್ದು ಪೋಷಕರಲ್ಲೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ದೂರದ ಊರಿಂದ ಬಂದು ಇಲ್ಲಿ ಬಿಟ್ಟು ಹೋಗ್ತಾರೆ. ಮಕ್ಕಳು ಚೆನ್ನಾಗಿ ಕಲಿಬೇಕು, ಅವರು ವಿದ್ಯಾವಂತರಾಗಬೇಕು ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡಿರ್ತಾರೆ. ಆದ್ರೆ ವಿದ್ಯಾರ್ಥಿಗಳ ಮನೋಭಾವ ಮತ್ತು ಮನೋಸ್ಥಿತಿ ಆ ಮಟ್ಟಿಗೆ ಇಲ್ಲ. ಯಾಕಂದ್ರೆ ಪೋಷಕರನ್ನ ಬಿಟ್ಟು ದೂರದಿಂದ ಇರೋದ್ರಿಂದ ಅವರು ಫೋನಲ್ಲಿ ಮಾತಾಡ್ಬೇಕು ಅಥವಾ ಅವ್ರನ್ನ ಪದೇ ಪದೇ ನೋಡ್ಬೇಕು ಅನ್ನೋ ಕಾರಣಕ್ಕೆ ಅವರು ಈ ರೀತಿಯಾಗಿ ಮಾಡ್ಕೊಂತಿರೋದು ಎಲ್ಲೋ ಒಂದ್ ರೀತಿಯಾಗಿ ಪೋಷಕರು ಮತ್ತು ಒಂದು ಸಮಾಜಕ್ಕೆ ಒಂದು ರೀತಿಯಾಗಿ ಆತಂಕ ಸೃಷ್ಟಿ ಆಗಿರುವಂತದ್ದು ನಿಜ. ಅಂಕಿತ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.